ನಮಸ್ಕಾರ ಸ್ನೇಹಿತರ KCET 2025 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರ KCET ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ದೇ ಒಂದು ದೊಡ್ಡ ತಲೆನೋವಾದರೆ ಆಗಿದೆ. ಇಲ್ಲಿ ಲಾಸ್ಟ್ ಡೇಟ್ ಯಾವಾಗ ಏನು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಈ ಒಂದು ಲಾಸ್ಟ್ ಡೇಟ್ ಯಾವಾಗ, ಲಾಸ್ಟ್ ಡೇಟ್ ಏನಾದರೂ ಹತ್ತಿರದಲ್ಲೇ ಇದೆಯಾ, ಇಲ್ಲ ಲಾಸ್ಟ್ ಡೇಟ್ ಆಲ್ರೆಡಿ ಮುಗ್ದಿದೆಯಾ ಡಾಕ್ಯುಮೆಂಟ್ ವೆರಿಫಿಕೇಶನ್ದು, ಈ ರೀತಿಯಾಗಿ ಸಾಕಷ್ಟು ತಲೆನೋವಾದರೆ ನಿಮಗೆ ಸ್ಟಾರ್ಟ್ ಆಗಿದೆ. ಅದರಿಂದ ನಿಮಗೆ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಫಿಕೇಶನ್ ಆದರೆ ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಪ್ರತಿದಿನ ಸಾಕಷ್ಟು ಕಾಮೆಂಟ್ಸ್ ಆದರೆ ಬರ್ತಾನೆ ಇರುತ್ತೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕುರಿತು. ಈಗ ನಿಮಗೆ ಎಕ್ಸಾಮ್ಸ್ ಇರಬೇಕಾದ್ರೆ ನೀವು ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ನು ಲಾಸ್ಟ್ ಡೇಟ್ ಬಗ್ಗೆ ಎಲ್ಲ ಫೋಕಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಆಲ್ರೆಡಿ KE ಅವರೇ ಹೇಳಿದ್ದಾರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ನು ಎಕ್ಸಾಮ್ಸ್ ಆದಮೇಲೆ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ನಿಮಗೆ ಯಾವುದೇ ಲಾಸ್ಟ್ ಡೇಟು ಅನೌನ್ಸ್ ಮಾಡಿಲ್ಲ, ಏನು ಮಾಡಿಲ್ಲ. ನೀವು ಜಸ್ಟ್ ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡಬೇಕೀಗ. ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡಿ. ಇಲ್ಲಿ ಲಾಸ್ಟ್ ಡೇಟು ಏನು ಅವ್ರು ಹೇಳಿಲ್ಲ, ಇನ್ನೂ ನಿಮಗೆ ಯಾವುದೇ ಲಾಸ್ಟ್ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ದು. ನಿಮ್ಮೆಲ್ಲರಿಗೂ ಕ್ಲಿಯರ್ ಅನ್ಕೊಳ್ತೀನಿ. ಸ್ನೇಹಿತರೆ, ನೀವು KCETಯಲ್ಲಿ ಒಂದು ಒಳ್ಳೆ ರ್ಯಾಂಕನ್ನು ಪಡ್ಕೋಬೇಕು ಅಂದರೆ ನಿಮಗೆ ಒಂದು ಒಳ್ಳೆ ಬುಕ್ಕಿನ ಅವಶ್ಯಕತೆ ಅಂತೂ ಇದ್ದೇ ಇದೆ. ನಿಮಗೆ ಇಲ್ಲಿ ಒಂದು ಒಳ್ಳೆ ಬುಕ್ ಆದರೆ ತಂದಿದ್ದೀನಿ. ಈ ಒಂದು ಬುಕ್ ಒಂದು ಗೇಮ್ ಚೇಂಜರ್ ಅಂತಲೇ ಹೇಳ್ಕೊಬೋದು ಸ್ನೇಹಿತರ. ಇಲ್ಲಿ ಕಳೆದ 19 ವರ್ಷದ ಒಂದು ನಿಮಗೆ ಸಾಲಿಡ್ ಕ್ವಶನ್ ಪೇಪರ್ಸ್ ಆದರೆ ಸಿಗ್ತಿದೆ. ಇಲ್ಲಿ ನಿಮಗೆ PCMB 4 ಸಬ್ಜೆಕ್ಟ್ದು ಕಳೆದ 19 ವರ್ಷದ ಸಾಲಿಡ್ ಕ್ವಶನ್ ಪೇಪರ್ಸ್ ಆದರೆ ನಿಮಗೆ ಈ ಒಂದು ಬುಕ್ಕಲ್ಲಿ ಸಿಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ನಿಮಗೆ ಅವರು ಚಾಪ್ಟರ್ ವೈಸು ಈಗ ಕಳೆದ 5 ವರ್ಷದಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ ಬಂದಿದೆ, ಈ ಒಂದು ಚಾಪ್ಟ್ರಲ್ಲಿ ಎಷ್ಟು ಕ್ವಶನ್ ಬಂದಿದೆ, ಈಗ ಫಸ್ಟ್ ಚಾಪ್ಟ್ರಲ್ಲಿ ಎಷ್ಟು ಕ್ವಶನ್ ಬಂದಿದೆ, ಸೆಕೆಂಡ್ ಚಾಪ್ಟ್ರಲ್ಲಿ ಎಷ್ಟು ಕ್ವಶನ್ ಬಂದಿದೆ, ಎಷ್ಟು ಮಾರ್ಕ್ಸ್ಗೆ ನಿಮಗೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ಡೀಟೇಲ್ ಆಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರ. ಅದ್ರ ಜೊತೆಗೆ 2023ರಲ್ಲಿ ಮತ್ತು 24ರಲ್ಲಿ ಈಗ ಕ್ಲಾಸ್ 11th ಅಲ್ಲಿ ಕ್ಲಾಸ್ 12th ಅಲ್ಲಿ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ಸ್ ಬಂದಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಡೀಟೇಲ್ ಆಗಿರುವಂಥದ್ದು ಸ್ನೇಹಿತರ. ನೋಡಿ, ಇದು ಗೇಮ್ ಚೇಂಜರ್ ಬುಕ್ ಅಂತಾನೆ ಹೇಳ್ಕೋಬಹುದು ನಿಮಗೆ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಕ್ವಶನ್ಸ್ಗೆ ನಿಮಗೆ ಆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಈ ಆನ್ಸರ್ಸು ಇದೆ, ಅದ್ರ ಜೊತೆಗೆ ಆ ಒಂದು ಆನ್ಸರ್ ಹೆಂಗ್ ಬಂದಿದೆ ಅನ್ನುವಂತಹ ಒಂದು ಎಕ್ಸ್ಪ್ಲನೇಷನ್ ಕೂಡ ಇದೆ. KCET ಅಲ್ಲಿ ಸ್ಕೋರ್ ಮಾಡ್ಬೇಕಂದ್ರೆ ಇದು ತುಂಬಾನೇ ಒಳ್ಳೆ ಬುಕ್ ಆದ್ರೆ ಆಗಿರುವಂತದ್ದು ಸ್ನೇಹಿತರ. ಇದನ್ನ ಈಗಲೇ ಬೈ ಮಾಡಿ. ನಾನು ಟಾಪ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರ. ಆ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ಬುಕ್ ಅನ್ನಾದ್ರೆ ಆರ್ಡರ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೇನೆ ಒಂದು ಡೆಲಿವರಿ ಕೊಡ್ತಾರೆ ಸ್ನೇಹಿತರೆ. ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಕಾಲೇಜ್ಗಳಲ್ಲೇ, ನಿಮ್ಮ ಒಂದು PU ಕಾಲೇಜ್ಗಳಲ್ಲೇ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಈಗ ಎಕ್ಸಾಮ್ಸ್ ಎಲ್ಲ ಮುಗೀಲಿ, ಮತ್ತೆ ಅದು ಪ್ರೊಸೀಜರ್ ನೋಡ್ಕೊಳ್ಳೋಣ. ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಕೌನ್ಸಿಲಿಂಗ್ ಯಾವ ಥರ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಮತ್ತೆ ಮಾತಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ನೀವು ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡಿ. ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡಿ ಸ್ನೇಹಿತರ. ಈಗ ನಾನು ಹಿಂದಿನ ವಿಡಿಯೋಸಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಏನಪ್ಪ ಅಂದರೆ, ನೀವು ಎಕ್ಸಾಮ್ಸ್ ಬಗ್ಗೆ ಈಗ ಸದ್ಯಕ್ಕೆ ಫೋಕಸ್ ಮಾಡಿ. ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಮಾಡಿ ಅಂತ ಮೊದಲಿಂದನೂ ನಾವು ಹೇಳ್ತಾನೆ ಬರ್ತಿದ್ವಿ ನಮ್ಮ ಚಾನಲ್ ಕಡೆಯಿಂದ. ನೀವು ಎಕ್ಸಾಮ್ಸ್ ಬಗ್ಗೆ ಮೊದಲು ಚೆನ್ನಾಗಿ ಫೋಕಸ್ ಮಾಡಿ ಸ್ನೇಹಿತರೆ. ಮತ್ತೆ ನಿಮಗೆ ಎಲ್ಲ ಈಗ ಎಕ್ಸಾಮ್ಸ್ ಆದಮೇಲೆ ಮತ್ತೆ ನೋಡ್ಕೊಳ್ಳೋಣ ಡಾಕ್ಯುಮೆಂಟ್ ವೆರಿಫಿಕೇಶನ್ದು ಅದೆಲ್ಲ ಪ್ರೋಸೆಸ್ ಏನೇನಿದೆ ಅಂತ. ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಎಲ್ಲ ಎಕ್ಸಾಮ್ಸು ಚೆನ್ನಾಗಿ ಮಾಡಿ, ಎಲ್ಲರೂ ಪಾಸ್ ಆಗ್ತೀರಾ. ಎಲ್ಲರದು ಒಳ್ಳೆ ಮಾರ್ಕ್ಸ್ ಬರಲಿ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ಡಿಸ್ಟಿಂಕ್ಷನ್ ತೆಗೀರಿ, ಎಲ್ಲ ರ್ಯಾಂಕ್ ತಗೊಳ್ಳಿ, ಎಲ್ಲರೂ ಚೆನ್ನಾಗಿ ಪಾಸ್ ಆಗಿ ಸ್ನೇಹಿತರ. ಓಕೆನಾ? ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ಮತ್ತೆ ಹೇಳ್ತಿದ್ದೀನಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿಲ್ಲ. ಎಕ್ಸಾಮ್ಸ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ನೋಡ್ಕೊಳ್ಳೋಣ. ಕ್ಲಿಯರ್ ಅನ್ಕೊಳ್ತೀನಿ. ಮತ್ತೆ ಯಾರು ಕಾಮೆಂಟಲ್ಲಿ ಕೇಳಬೇಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ. ಮತ್ತೆ ನಿಮಗೆ KCETಗೆ ಹೆಲ್ಪ್ ಆಗುವಂತಹ ಒಳ್ಳೆ ಬುಕ್ ಬಗ್ಗೆ ಕೂಡ ಹೇಳಿದ್ದೀನಿ. ಆ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲೂ ಮತ್ತು ಟಾಪ್ ಕಾಮೆಂಟ್ ಬಾಕ್ಸಲ್ಲಿ ಕೂಡ ಕೊಟ್ಟಿದ್ದೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಆಲ್ ದ ಬೆಸ್ಟ್.